ಲಾಡ್ಜ್ನಲ್ಲಿ ನಿನ್ನೆ ಇದ್ದಕ್ಕಿದ್ದಂತೆ ಲವರ್ಸ್ ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಮನೆಯವರ ವಿರೋಧಕ್ಕೆ ನೊಂದು ಸೂಸೈಡ್ ಮಾಡಿಕೊಂಡಿದ್ದಾರೆ ಎನ್ನಲಾಗಿತ್ತು. ಆದ್ರೆ ಈಗ ಕಹಾನಿ ಮೇ ನಯಾ ಟ್ವಿಸ್ಟ್ ಸಿಕ್ಕಿದ್ದು, ಸತ್ತ ಮಹಿಳೆ 3 ಮಕ್ಕಳ ತಾಯಿ ಅನ್ನೋದು ಗೊತ್ತಾಗಿದೆ. ಲಾಡ್ಜ್ ಲವ್ ಬರ್ಡ್ಸ್ ಕಹಾನಿಗೆ ಬಿಗ್ ಟ್ವಿಸ್ಟ್. ಲವ್ ಅಲ್ಲ ಅಫೇರ್, ಸತ್ತವಳು 3 ಮಕ್ಕಳ ತಾಯಿ. ಆಂಟಿ ಪ್ರೀತ್ಸೇ ಅಂತ ಹೋದ ಸೈಕೋ ಪ್ರೇಮಿ ಮಾಡಿದ್ದೇನು? ಯಲಹಂಕ ಲಾಡ್ಜ್ನಲ್ಲಿ ಬೆಂಕಿ ಹಚ್ಕೊಂಡು ಜೋಡಿ ಆತ್ಮಹತ್ಯೆ ಮಾಡಿಕೊಂಡ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 1 ವಾರದಿಂದ ಗದಗ ಮೂಲದ ರಮೇಶ್ ಮತ್ತು ಹುನಗುಂದ ಮೂಲದ ಕಾವೇರಿ ಇದೇ ಲಾಡ್ಜ್ನಲ್ಲಿ ರೂಮ್ ಮಾಡ್ಕೊಂಡಿದ್ರಂತೆ. ಕಾವೇರಿಗೆ 2016ರಲ್ಲೇ ಮದುವೆಯಾಗಿ 3 ಮಕ್ಕಳಿದ್ರಂತೆ. ದುಡಿಯೋ ಸಲುವಾಗಿ ಗಂಡ ಮಕ್ಕಳನ್ನ ಊರಲ್ಲಿ ಬಿಟ್ಟು ಬೆಂಗಳೂರಿಗೆ ಬಂದು ಕಾವೇರಿ ಸ್ಪಾ ಒಂದರಲ್ಲಿ ಕೆಲಸ ಸೇರಿದ್ದಾಳೆ. ಅದ್ಹೇಗೆ ರಮೇಶ ಮತ್ತು ಕಾವೇರಿಗೆ ಪರಿಚಯವಾಗಿ ಸಲುಗೆ ಬೆಳೀತೋ ಗೊತ್ತಿಲ್ಲ. ನಿನ್ನೆ ಬೆಳಿಗ್ಗೆ ಲಾಡ್ಜ್ನಲ್ಲಿ ಇಬ್ಬರು ಜಗಳ ಆಡಿದ್ದು, ಮಧ್ಯಾಹ್ನ ಕಾವೇರಿ ರೂಮ್ನಲ್ಲಿದ್ರೆ ರಮೇಶ್ ಹೊರಗಡೆ ಹೋಗಿ ಪೆಟ್ರೋಲ್ ತಂದಿದ್ದಂತೆ. ಈ ನಡುವೆ ರೂಮ್ಗೆ ಮತ್ತೊಬ್ಬ ವ್ಯಕ್ತಿ ಬಂದು ಹೋಗಿರೋ ಬಗ್ಗೆ ಅನುಮಾನವೂ ಇದೆ. ಯಲಹಂಕ ನ್ಯೂಟನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬರ್ತದೆ. ಯಲಹಂಕದಲ್ಲಿ ನಿನ್ನೆ ಸಂಜೆ 5 ಗಂಟೆ ಸಮಯದಲ್ಲಿ, ಸುಮಾರು 5 ಗಂಟೆ ಸಮಯದಲ್ಲಿ ಪೊಲೀಸ್ ಸ್ಟೇಷನ್ ಕಾಲ್ ಬರುತ್ತದೆ. ತಿಮ್ಮಪ್ಪ ಅಂತ ಒಬ್ಬ ಒಂದು ಸ್ಪಾ ಮ್ಯಾನೇಜರ್ ಇರ್ತಾನೆ. ಅವ್ನು ಕಾಲ್ ಮಾಡಿಬಿಟ್ಟು, ಅವರು ಸ್ಪಾನಲ್ಲಿ ಒಬ್ಬ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದ ಒಬ್ಬ ಕಾವ್ಯ ಅಂತ 25 ವರ್ಷ, ಅವ್ರ ಕಡೆಯಿಂದ ಕಾಲ್ ಬಂದಿದೆ. ಅವರು ಒಂದು ಲಾಡ್ಜಲ್ಲಿದ್ದಾರೆ, ಅಲ್ಲಿ ಬೆಂಕಿ ಹಚ್ಕೊಂಡಿದೆ, ಪೆಟ್ರೋಲ್ ಇದಾಗಿ ಬೆಂಕಿ ಹಚ್ಕೊಂಡಿದೆ ಅಂತ ಕಾಲ್ ಮಾಡಿದ್ದಾರೆ ಅಂತ ಹೇಳಿ ಅವರು ಕಾಲ್ ಮಾಡ್ತಾರೆ. ದೆನ್ ಇಮಿಡಿಯೇಟ್ಲಿ ನಮ್ಮ ಯಲಹಂಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ದ ಸ್ಟಾಫು, ಇನ್ಸ್ಪೆಕ್ಟರ್ ಹೋಗ್ತಾರೆ ಅಲ್ಲಿಗೆ. ಮೀನ್ ವೈಲ್ ಅವರು ಮ್ಯಾನೇಜರ್ನು ಅಲ್ಲಿ ಬರ್ತಾರೆ. ಬಂದಾಗ ನೋಡಿದರೆ ಇದು ಕೂಲ್ ಕಂಫರ್ಟ್ ಲಾಡ್ಜ್ ಅಂತ ಒಂದು 4th ಫ್ಲೋರಲ್ಲಿ, ಆ ಫ್ಲೋರಲ್ಲಿ ಬೆಂಕಿ ಇದಾಗ್ತದೆ. ಇಮಿಡಿಯೇಟ್ಲಿ ಫೈರ್ ಫೋರ್ಸ್ ಅವ್ರಿಗೂ ಬಂದಿದ್ದಾರೆ. ಬಂದು ಎಲ್ಲ ಆರಿಸಿದ ನಂತರ ನೋಡಿದ್ರೆ ರೂಮ್ನಲ್ಲಿ ಕಾವೇರಿ ಹಾಗೂ ರಮೇಶನಿಗೆ ಇಬ್ಬರಿಗೂ ಗಲಾಟೆ ಆಗಿರೋ ಸಾಧ್ಯತೆ ಇದೆ. ನನ್ನ ಮದುವೆಯಾಗುವಂತ ರಮೇಶ್ ಕಾವೇರಿಗೆ ಹಿಂಸೆ ಕೊಟ್ಟಿದ್ದಾನಂತೆ. ಅದಕ್ಕೆ ಕಾವೇರಿ ಬಿಲ್ಕುಲ್ ಒಪ್ಪದಾಗ ರಮೇಶ್ ಪೆಟ್ರೋಲ್ ಸುರಿದುಕೊಂಡು ಮೇನ್ ಡೋರ್ ಲಾಕ್ ಮಾಡಿದ್ದಾನೆ. ಭಯದಲ್ಲಿ ಕಾವೇರಿ ಬಾತ್ರೂಮ್ಗೆ ಓಡಿ ಹೋಗಿ ಲಾಕ್ ಮಾಡ್ಕೊಂಡಿದ್ದಾಳೆ. ಬಳಿಕ ತನ್ನ ಸ್ಪಾ ಮಾಲೀಕರಿಗೆ ಕರೆ ಮಾಡಿ ವಿಚಾರ ತಿಳಿಸಿದ್ಲಂತೆ. ಅಷ್ಟೊತ್ತಿಗಾಗ್ಲೇ ಬೆಂಕಿ ಇಡೀ ರೂಮ್ ವ್ಯಾಪಿಸಿದೆ. ಬೆಂಕಿಯಿಂದಾಗಿ ರಮೇಶ್ ಸಾವಾಗಿದ್ರೆ, ಹೊಗೆಯಿಂದ ಉಸಿರುಗಟ್ಟಿ ಕಾವೇರಿ ಸಾವನ್ನಪ್ಪಿರೋದು ಗೊತ್ತಾಗಿದೆ. ರಮೇಶ್ ಅಂತ 27 ವರ್ಷ, ಇವರು ಮೂಲತಃ ಬಂದು ಗದಗವರು. ಅವರು ಕಂಪ್ಲೀಟ್ ಸುಟ್ಟು ಹೋಗ್ತಾರೆ. ಈ ಹುಡುಗಿ ಯಾರಿದ್ದಾರೋ, 25 ವರ್ಷ ಹುಡುಗಿ ಯಾರಿದ್ದಾರೋ, ಅವರು ಬಾತ್ರೂಮಲ್ಲಿ ಹಂಗೆ ಕೂತ್ಕೊಂಡಿರ್ತಾರೆ. ಎದುರ್ಕೊಂಡು ಕೂತ್ಕೊಂಡಿದ್ದು ಸಫೋಕೇಶನ್, ಅದರಿಂದ ಅವ್ರದ್ದು ಡೆತ್ ಆಗುತ್ತೆ. ಸೊ ಇಬ್ಬರು ಇಮಿಡಿಯೇಟ್ಲಿ ಅದೆಲ್ಲ ಹಾಸಿದ ನಂತರ ಇಬ್ಬರು ಬಾಡಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ರು. ಆನಂತರ ಇದ್ರ ಬಗ್ಗೆ ಸ್ವಲ್ಪ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವರು ಯಾಕೆ ಹೋಗಿದ್ದಾರೆ, ಏನು ಆ್ಯಕ್ಚುಲಿ ಇಬ್ಬರ ಮಧ್ಯೆ ಏನು ರಿಲೇಷನ್ ಏನು. ಆಕೆಗೆ ಮದುವೆ ಆಗಿದೆ. ಮದುವೆಯಾಗಿ ಅವರು ಬಂದು, ಆಕೆದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮೂಲ, ಅವರು ಹಸ್ಬೆಂಡ್ ಅಲ್ಲೇ ಇರ್ತಾರೆ. 3 ಜನ ಮಕ್ಕಳು ಇದ್ದಾರಂತ ಈಗ ಗೊತ್ತಾಗಿದೆ. ಮದುವೆ ಆದ ನಂತರ ಇಲ್ಲಿ ಸಿಟಿಗೆ ಬಂದುಬಿಟ್ಟು ಇಲ್ಲಿ ಸ್ಪಾನಲ್ಲಿ ಕೆಲಸ ಮಾಡ್ತಾರೆ. ಅದೇನೇ ಹೇಳಿ ವೀಕ್ಷಕರೇ, ಗಂಡ ಮಕ್ಕಳು ಅಂತ ಕಾವೇರಿ ನೆಟ್ಟಿಗೆ ಬದುಕಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಪರಪುರುಷನ ತೆಕ್ಕೆಗೆ ಬಿದ್ದು ಆತನ ಜೊತೆ ತಾನೂ ಹೆಣವಾಗಿದ್ದಾಳೆ. ಅತ್ತ 3 ಮಕ್ಕಳು ಅನಾಥವಾಗಿವೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.